ಆ್ಯಕ್ಚುಲಿ ಸರ್ ಇದು ಏನು ಸೈಜ್ ಇದೆ? ಹಿಂಗೆ ಇದು 8 ಇದೆಯಾ ಗುರು? ಇದು 2.5 ಅಡಿ ಮತ್ತು 8 ಅಡಿ ಇದೆ ಗುರು ಇದು. ಬಂದ್ ಮೇರಾ ನೋಡಿ ನಮಗೋಸ್ಕರ ಪ್ರೀತಿಯಿಂದ ಬನ್ನ ಕೊಟ್ಟಿದ್ದಾರೆ ಇವರು. ಥ್ಯಾಂಕ್ ಯು ಸೋ मच. वो मैं ट्राई करता है 1 kg मैदा का हाउ मच डालडा? मैदा 5 किलो मैदा 5 kg 5 kg ना वो मैं ट्राई करता है 1 kg मैदा है स्मॉल. डालडा कितना है? डालडा आएगा 200 ಗ್ರಾಮ್ 200 ಗ್ರಾಮ್. 1 kg ಏನಾದರೂ ಮೈದಾನ ನೀವು ಯೂಸ್ ಮಾಡ್ತೀರ ಅಂದರೆ 200 ಗ್ರಾಮ್ ವರ್ಕ್ನ ಮಾಡ್ತಾರೆ. ನಾವು ಹಾರ್ಡ್ ವರ್ಕ್ ಮಾಡೋದೇ ಹೋಗ್ಬಿಟ್ಟು ಜಿಮ್ ಬಾಡಿ ಹಾರ್ಡ್ ವರ್ಕ್ ಬಾಡಿ ಫಿಟ್ ಹೋಗ ಈ ಥರ ಹಾರ್ಡ್ ವರ್ಕ್ ಇದು ಸುಮ್ಮನೆ ಎಲ್ಲ ಗುರು. ಇದನ್ನು ಒತ್ತೀನಿ ಅಂದರೆ ಮನೇಲಿ ಚಪಾತಿ ಒತ್ತೋದೇ ಕಷ್ಟ, ಅಂಥದ್ರಲ್ಲಿ ಇದನ್ನು ಒತ್ತುತ್ತಾರೆ ಇವರು. ಪಪ್ ಸೀಕ್ರೆಟ್ ಗುರು. ನಿಮಗೆ ಪಪ್ಸಲ್ಲಿ ಲೇಯರ್ ಹೇಗೆ ಬರುತ್ತೆ ಅಂದರೆ ಈ ಥರ ಪ್ರತಿ ಸಾರಿ ನಾವು ಒತ್ತಿ ಅದನ್ನು ಈ ಥರ ಮಡ್ಚಬೇಕು ನೋಡಿ. ಎಷ್ಟು ಕಷ್ಟ ಇದೆ ಗೊತ್ತಾ, ಹಾರ್ಡ್ ಇದೆ ಗುರು ಇದು. ಇಷ್ಟು ದೊಡ್ಡದನ್ನ ಮತ್ತೆ ಒತ್ತುತ್ತಾರೆ ಇವರು. ಇಲ್ಲಿ ನೋಡಿ ಇಲ್ಲಿ. ಓ ಹೊಡೆದ್ಬಿಟ್ಟ. ಹಾಯ್ ಸರ್, ನೇಮ್ ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಬೇಕರಿಯಲ್ಲಿ ನಿಮಗೆ ಎಗ್ ಪಪ್ಸ್ ಮಾಡೋದು ತೋರಿಸ್ತಾರೆ. ಅಸ್ಸಾಮೇ ಆಗಿದೆ. ಸೊ ಆಕ್ಚುಲಿ ಇವರ ಊರು ಬಂದು ಅಸ್ಸಾಮಿಂದ ಇಲ್ಲಿ ಬಂದಿದ್ದಾರೆ. ಇವತ್ತು ನಿಮಗೆ ಎಗ್ ಪಪ್ಸ್ನ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾನೆ. ಆಕ್ಚುಲಿ ಇದು ಬಂದು ಡಾಲ್ಡಾ ಗುರು. ಡಾಲ್ಡಾನ ಈ ತರ ಹೊಡಿತಾ ಇದ್ದಾರೆ. ಕ್ಯೂ ಇದು ಎಗ್ ಪಪ್ಸ್ಗೆ ಮಿಕ್ಸಿಂಗ್ ಅಂದ್ರೆ ಸಾಫ್ಟ್ ಆಗಬೇಕು. ಸಾಫ್ಟ್ ಅಂದ್ರೆ ಎಗ್ ಪಪ್ಸ್ಗೆ ಸಾಫ್ಟ್ ಮಾಡೋದಕ್ಕೆ ಈ ತರ ಮಾಡಬೇಕು ಗುರು. ಆಕ್ಚುಲಿ ಎಗ್ ಪಪ್ಸ್ ಮಾಡ್ಬೇಕಂದ್ರೆ ಈ ಡಾಲ್ಡಾನ ಈ ತರ ಪೂರ್ತಿಯಾಗಿ ನೈಸ್ ಪೂರಾ ನೈಸ್. ನೀವು ಮನೇಲಿ ಕೂಡ ಟ್ರೈ ಮಾಡ್ಬೋದು, ಬಟ್ ದೊಡ್ಡ ಇದರಲ್ಲಿ ತಗೋಬೇಡಿ, ಕಡಿಮೆ ಒಂದು ಮಿಶ್ರಣದಲ್ಲಿ ತಗೋಬಹುದು. ಯಾವ ತರ ಮಾಡ್ತಾರೆ ಅಂತ ತೋರಿಸ್ತಾನೆ. ಇದು ಹೌ ಮಚ್ ಎಗ್ ಪಪ್ಸ್? ದಿಸ್ 3 kg ಎಷ್ಟಾಗುತ್ತೆ ಇದು? ಹಾಂ, ಟೋಟಲ್ 7 kg. 7 kg ಎಗ್ ಪಪ್ಸ್ ಮಾಡ್ತಿರೋದು ಗುರು. ಇದು ಮೈದಾ, ಕಂಪ್ಲೀಟ್ ಮೈದಾ. 7 kg ಮೈದಾ ತಗೊಂಡಿದ್ದಾರೆ ಗುರು. ಇದು ಈ ಕಡೆ ಎಷ್ಟು ಪಪ್ಸ್ ಆಗುತ್ತೆ ನೋಡೋಣ. ನೋಡಿ ಇಲ್ಲಿ ಹೊಡಿಬೇಕೀಗ. ಪಟ. How much experience? How much year experience? कितने year experience? 3 year. 3 month experience. ಓಹೋ ಅಚ್ಚಾ. ಮೂರು ತಿಂಗಳಿಗೆ ಎಗ್ ಪಪ್ಸ್ ಮಾಡ್ತಾ ಇದ್ದಾರೆ ಗುರು ಇವರು. 3 ತಿಂಗಳ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇದನ್ನ ಡಾಲ್ಡಾ ನೋಡಿ. ಎಗ್ ಪಪ್ಸ್ ಮಾಡೋದಕ್ಕೆ ಇದು ಫಸ್ಟ್ ಇಂಪಾರ್ಟೆಂಟ್. ಮೈದಾ ಮೇಲೆ ಡಾಲ್ಡಾನ ಹಾಕ್ತಾ ಇದ್ದಾರೆ ಗುರು. ಡಾಲ್ಡಾ ಹಾಕಿ ಈ ತರ ಹೊಡ್ಕೋಬೇಕು. ನೀವು ಕೂಡ ಮನೆಯಲ್ಲೇ ಟ್ರೈನ ಮಾಡ್ಬೋದು ಇದನ್ನ. ಹೇಗೆ ಅಂದ್ರೆ ಮೈದಾಗೆ ಡಾಲ್ಡಾ ಹಾಕಿ ಈ ತರ ಸ್ಟಫ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ನಾವು ಪಾಸ್ ಮಾಡ್ತಾ ಇದ್ದಾರೆ. ಫಿನಿಶ್. ಓಕೆ, ಈ ತರ ಡಾಲ್ಡಾ ಹಾಕಿ ಈ ತರ ಸ್ಟಫ್ನ ಮಾಡ್ಕೊಳ್ಳಿ ನೀವು. ಕೆಜಿಸ್ 8 kg ಪಪ್ಸ್ನ ಮಾಡ್ತಾ ಇದಾರೆ. 8 kg ಪಪ್ಸ್ ಗುರು ಇವತ್ತು ಮಾಡ್ತಾ ಇರೋದು. 8 kg ಯಾವ ತರ ಪಪ್ಸ್ನ ಮಾಡ್ತಾರೆ ಎಗ್ ಪಪ್ಸ್ನ ನೀವು ಕೂಡ ಮನೆಯಲ್ಲೇ ಚಿಕ್ಕದಾಗಿ ಟ್ರೈನ ಮಾಡ್ಬೋದು. ಕಂಪ್ಲೀಟ್ಲಾಗಿ ತೋರಿಸ್ತಾನೆ ಮಾಡಬೇಕು. ಫುಲ್ ಸ್ಟಫಿಂಗ್ ಗುರು ಈ ತರ ನೀಟಾಗಿ ಮಾಡ್ಕೋಬೇಕು ನೀವು. ಮೇಲ್ಗಡೆ ಡಾಲ್ಡಾನ ಸ್ಟಫ್ ಮಾಡ್ತಾರೆ. ಡಾಲ್ಡಾ ಗುರು ಮೈದಾನ ಈ ತರ ನೀಟಾಗಿ ಕಲಿಸ್ಕೊಂಡು ನೀವು ಅದ್ರ ಮೇಲೆ ಡಾಲ್ಡಾನ ಹಾಕಿ ಈ ತರ ಕ್ಲೀನಾಗಿ ಮಡ್ಚ್ಕೋಬೇಕಾಗತ್ತೆ. ಈ ತರ ಮಡಚಿ ಒಂದು ಅರ್ಧರಿಂದ 1 ಗಂಟೆ ಇಟ್ಟರೆ ಸಾಕು. ಅವ್ರು ಹೇಳಿದ್ರೆ ಅರ್ಧ ಗಂಟೆಯಿಂದ 1 ಗಂಟೆ ತನಕ ನೀವು ಈ ತರ ಇಟ್ಕೋಬೇಕು.
ಗುರು ಈ ತರ ತಟ್ಟುತ್ತಿದ್ರೇನೆ ಎಗ್ ಬಬ್ಸು ಲೇಯರ್ ಲೇಯರ್ ಆಗಿ ಬರೋದು ನೋಡಿ. ಈ ತರ ನೀಟಾಗಿ ಸ್ಟಫಿಂಗ್ ನ ಮಾಡ್ಕೊತಿದಾರೆ, ಬೆಳಿತಾ ಇದಾರೆ ಪಟ 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 ಅಂತ. कितने एग्स है? 100. ಓಕೆ 8 kg 100 ಎಗ್ ಪಬ್ಸ್. ಅಚ್ಚಾ, ಇದು ರೆಡಿ ಮಾಡಿ ಇಟ್ಟಿದ್ದಾರೆ. ಇದು 3 ಗಂಟೆ ಹಿಂಗೆ ಇಡ್ಬೇಕಂತೆ. ಆಕ್ಚುಲಿ ಪಬ್ಸ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈಗ ನೋಡಿ ಈ ತರ ನೀಟಾಗಿ ಒತ್ತುತ್ತಾ ಇದ್ದಾರೆ ಫುಲ್ ಕಂಪ್ಲೀಟ್ಲಿ ಪೂರ. ಗುರು ಆಕ್ಚುಲಿ ನಿಮ್ಗೆ ಈ ತರ ನೀಟಾಗಿ ಒತ್ತಬೇಕು, ಇದನ್ನ ಫುಲ್ ಎಷ್ಟಾಗುತ್ತೋ ಅಷ್ಟು ಒತ್ತಬೇಕು. ಸ್ವಲ್ಪ ಹಾರ್ಡ್ ಆಗಿರುತ್ತೆ ಗುರು, ಬಟ್ ಒತ್ತೋದ್ರ ಮೇಲೆ ಡಿಪೆಂಡ್ ಯಾವ ತರ ನಿಮ್ಗೆ ಎಗ್ ಪಬ್ಸ್ ಬರುತ್ತೆ ಅಂತ. ಸ್ವಲ್ಪ ಪೂರ ಹಾರ್ಡ್ अभी हार्ड रहेगा, बाद में हाँ। जरूरत है। ಚ 3 ತಿಂಗಳಿಗೆ ಇವಾಗ ನಿಮ್ಗೆ ಎಗ್ ಪಬ್ಸ್ ನ ಮಾಡ್ತಾ ಇದಾರೆ. ಫುಲ್ ಎಕ್ಸ್ಪೀರಿಯನ್ಸ್ಡ್ ಮಾಸ್ಟರ್, ಎಗ್ ಪಬ್ಸ್ ಮಾಸ್ಟರ್. हाय 100 ಎಗ್ ಪಬ್ಸ್, 100 ಎಗ್ ಪಬ್ಸ್ ನ ಮಾಡ್ತಾರೆ ಗುರು. ಇವಾಗ ನೀವು ಮನೇಲೆ 5-10 ಮಾಡ್ಬೋದು. ಸೊ ಇಲ್ಲಿ 100 ಎಗ್ ಪಬ್ಸ್ ಇವತ್ತು ರೆಡಿ ಆಗ್ತಾ ಇರೋದು. ಅಸಿಸ್ಟೆಂಟ್ ಗುರು, ನೀವು ಆಕ್ಚುಲಿ ಮನೆಗಳಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ನೋಡಿರ್ತೀರಾ, ಆಕ್ಚುಲಿ ಪಬ್ಸ್ ನ ತಿಂದಿರ್ತೀರಾ ಬೇಕರಿಗಳಲ್ಲಿ. ಆದ್ರೆ ಅದನ್ನ ಯಾವ ತರ ಮಾಡ್ತಾರೆ ಅಂತ ನೀವು ಇವಾಗ ನೋಡ್ತಾ ಇದ್ದೀರಾ. ಇದು ಸ್ವಲ್ಪ ಹಾರ್ಡ್ ಆಗಿ ಇದನ್ನ ಡಾಲ್ಡಾನ ಸ್ಟಫಿಂಗ್ ಮಾಡಿರ್ತಾರೆ. ಆಕ್ಚುಲಿ ಈ ಮೈದನ ಡಾಲ್ಡಾನ ಸ್ಟಫಿಂಗ್ ಮಾಡಿ 3 ಅವರ್ ಇಟ್ಟು ಅದಾದ ನಂತರ ಈ ತರ ಒತ್ಕೋಬೇಕು, ನೀಟಾಗಿ ಒತ್ತಬೇಕು. ನೋಡಿ ಒತ್ತಾ ಇದ್ದಾರೆ, ಕ್ಲೀನಾಗಿ ಒತ್ತಾ ಇದ್ದಾರೆ ಗುರು. ನೀವು ಕೂಡ ಮನೆಯಲ್ಲೇ ಟ್ರೈನ ಮಾಡ್ಬೋದು ಆರಾಮ್ಸೆ ಆಗಿ. ಓ ಲೇಯರ್ ಲೇಯರ್. ಓ ಪಬ್ ಸೀಕ್ರೆಟ್ ಗುರು. ನಿಮ್ಗೆ ಪಬ್ಸ್ ಅಲ್ಲಿ ಲೇಯರ್ ಹೇಗೆ ಬರುತ್ತೆ ಅಂದ್ರೆ ಈ ತರ ಪ್ರತಿ ಸಾರಿನ ಒತ್ತಿ ಅದನ್ನ ಈ ತರ ಮಡ್ಚಬೇಕು. ನೋಡಿ ಎಷ್ಟು ಕಷ್ಟ ಇದೆ ಗೊತ್ತಾ, ಹಾರ್ಡ್ ಇದೆ ಗುರು. ಇದು ಇಷ್ಟು ದೊಡ್ಡದನ್ನ ಮತ್ತೆ ಒತ್ತುತ್ತಾರೆ ಇವರು. ನೋಡಿ ಇಲ್ಲಿ, ಓ ಹೊಡೆದ್ಬಿಟ್ಟ ಪೂರ ಹಾರ್ಡ್ ಗುರು. ಇದು ಒತ್ತೋದು ತುಂಬಾ ಕಷ್ಟ ಇದೆ ಗುರು, ಸಿಕ್ಕಾಬಿಟ್ಟೆ ಹಾರ್ಡ್ ಇರುತ್ತೆ ಇದು. ಎಷ್ಟು ಲೇಯರ್ ಇದೆ ಗೊತ್ತಾ ಇಲ್ಲಿ. ಅಂದ್ರೆ ನಾರ್ಮಲ್ ಮೈದಾನ ಈ ತರ ಸ್ಟಫಿಂಗ್ ಮಾಡಬೇಕು. ಇದು ಹೆವಿ ಥಿಕ್ ಇರುತ್ತೆ. ಇದು ಹೆವಿ ಥಿಕ್, ರಿಯಲಿ ಗ್ರೇಟ್ ಮಾಸ್ಟರ್. ಪಬ್ಸ್ ನಾವು 5 ನಿಮಿಷದಲ್ಲಿ ತಿನ್ಬಿಟ್ಟು ಹೋಗ್ತೀವಿ ಗುರು. ಆ ಟೇಸ್ಟ್ ಬರಬೇಕು ಅಂದ್ರೆ ಈ ತರ ಲೇಯರ್ ನೀಟಾಗಿ ಒತ್ತಾ ಇದ್ದಾರೆ ನೋಡಿ ಇಲ್ಲಿ. ಓ ಮೈ ಗಾಡ್. ಓಕೆ ಹಚ್ಚುತ್ತಾ ಇದ್ದಾರೆ. ಇದು ಪೂರ ಸೇಮ್. ಹೌ ಮಚ್ ಟೈಮ್ಸ್, ಎಷ್ಟು ಟೈಮ್ ಮಾಡಬೇಕು ಇದೇ ತರ बाद में और ಮಾಡ್ತಾ ಇರ್ಬೇಕು. ಓ ಈ ತರ ಮಾಡ್ತಾನೆ ಇರ್ಬೇಕು ಗುರು. ಇದು ನೋಡಿ ಅವ್ರಿಗೆ ಆಲ್ರೆಡಿ ಬೇವ್ರು ಬಂದ್ಬಿಟ್ಟೈತೆ. ಹೊಡಿ ಅಲ್ಲಿ ಮೊಟ್ಟೆ ರೆಡಿ ಇದೆ, 100 ಮೊಟ್ಟೆ ರೆಡಿ ಇದೆ. ಮತ್ತೆ ಇದಕ್ಕೆ ಸ್ಟಫಿಂಗ್ ಮಾಡೋಂತ ಅದ್ರ ಹೆಸರು ಏನಂತಾರ ಬ್ರೋ. 100 ಮೊಟ್ಟೆ ರೆಡಿ ಇದೆ. ಇದಕ್ಕೆ ಮಸಾಲ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಇವಾಗ ಜಸ್ಟ್ ಇದನ್ನ ಕಟ್ ಮಾಡಿ ಅದ್ರ ಮಸಾಲ ಹಾಕಿ ಇದು ಮಾಡಿ ಬೇಕಿಂಗ್ ಮಾಡೋದು. ನೋಡೋಗ್ರು ಇದು 3ನೇ ಸತಿ ಮಾಡ್ತಾ ಇರೋದು. ಇದು ಫಸ್ಟ್ 2 ಸತಿ ಆಗಿದೆ, ಇದು 3 ಟೈಮ್ಸ್. ಗುರು ಸಿಕ್ಕಾಪಟ್ಟೆ ಹಾರ್ಡ್ ಇದೆ ಇದು ಆಕ್ಚುಲಿ. ಪೂರ ಹಾರ್ಡ್, ಫುಲ್ ಹಾರ್ಡ್. ಅದಕ್ಕೆ ಅವ್ರ ಕೈ ನೋಡಿ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಆಗಿ. ಇವ್ರಿಗೆ ಆಕ್ಚುಲಿ ಜಿಮ್ ಹೋಗೋ ಅವಶ್ಯಕತೆ ಇಲ್ಲ. ನೋ ಜಿಮ್, ದಿಸ್ ಇಸ್ ಜಿಮ್. ಅದು ನೋಡಿ ಅವ್ರಿಗೆ ಬೆವ್ರು ಬಂದ್ಬಿಟ್ಟೈತೆ ಗುರು. ಜಿಮ್ ಎಲ್ಲ ಬೇಡ ಗುರು, ನಿಜ ಹೇಳ್ಬೇಕು ಅಂದ್ರೆ. ಅವ್ರು ಯಾಕೆ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಈ ತರ ಹಾರ್ಡ್ ವರ್ಕ್ ನ ಮಾಡ್ತಾರೆ. ನಾವು ಹಾರ್ಡ್ ವರ್ಕ್ ಮಾಡದೆ ಹೋಗ್ಬಿಟ್ಟು ಜಿಮ್ ಬಾಡಿ ಹಾರ್ಡ್ ವರ್ಕ್ ಬಾಡಿ ಫಿಟ್ ಹೋಗ
ಈ ಥರ ಹಾರ್ಡ್ ವರ್ಕ್ ಇದು ಸುಮ್ಮನೆ ಎಲ್ಲ ಗುರು ಇದನ್ನು ಒತ್ತುತ್ತೀನಿ ಅಂದರೆ ಮನೇಲಿ ಚಪಾತಿ ಒತ್ತೋದೇ ಕಷ್ಟ ಅಂಥದ್ರಲ್ಲಿ ಇದನ್ನು ಒತ್ತುತ್ತಾರೆ ಇವರು. ಯು ಆರ್ ನೋ ಜಿಮ್, ದಿಸ್ ಇಸ್ ಜಿಮ್, ಹಾರ್ಡ್ ವರ್ಕ್ ಜಿಮ್, ನ್ಯಾಚುರಲ್ ಜಿಮ್. ನೋ ಜಿಮ್. 8 kg 8 kgs 4 kgs 4 kg ಈ ಥರ ಒತ್ತಬೇಕು ಗುರು. ಆವಾಗ ನಿಮಗೆ ಪಪ್ಸು ಲೇಯರಾಗಿ ಬರೋದು. ಬೇವ್ರು ಬಂದ್ಬಿಟ್ಟಿದೆ ಗುರು, ಬೇವ್ರೇ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಸುಮಾರು ಈ ಥರ ನೀವು ಡಾಲ್ಡಾ ಹಾಕಿ ಮಿಕ್ಸ್ ಮಾಡಿ ಅದನ್ನು 6ರಿಂದ 7 ಬಾರಿ ಈ ಥರ ನೀವು ಇದನ್ನ ಇದು ಮಾಡಬೇಕಾಗತ್ತೆ. ಮೈದಾನ ಇದು ತುಂಬಾ ಹಾರ್ಡ್ ಇರುತ್ತೆ ಗುರು. ಅದನ್ನು ಈ ಥರ ಒತ್ತುತ್ತಾರೆ ಅವರು ಸಿಕ್ಕಾಬಟ್ಟೆ. ಹೌ ಮಚ್ kgs ಡಾಲ್ಡಾ ಫಾರ್ 4 kgs? 4 kg में ढाई किलो, हाँ? 2.5 kg, 2.5 kgs. ಅಂದರೆ ನೀವು 8 kg ಮೈದಾ ಹಾಕ್ತೀರ ಅಂದರೆ 2.5 kg ಡಾಲ್ಡಾನ ಅದು ಹಾಕಿ ಆ ಥರ ಮಡಚಿ ಇಟ್ಕೋಬೇಕು. ಅದನ್ನ ಒಂದು 2 ಅವರ್ ಬಿಟ್ಟು ಈ ಥರ ಒತ್ತಬೇಕಾಗತ್ತೆ. ಇದು 4ರಿಂದ 5 ಸಾರಿ ಒತ್ತಬೇಕು ಗುರು. ಸೊ ನೀವು ಲೆಕ್ಕ ಹಾಕಿ 1 kg ಮಾಡ್ತೀನಿ ಅಂದರೆ ಒಂದು 1/2 kg. हाँ ओम 1 kg इस बना ओम में ट्राई करता है. 1 kg मैदा का हाउ मच डालडा? मैदा आएगा 7 से 5 किलो मैदा. 5 kg 5 kg ना. ओम में ट्राई करता है 1 kg मैदा है स्मॉल. डालडा कितना है? डालडा आएगा 200 ಗ್ರಾಮ್. 200 ಗ್ರಾಮ್. 1 kg ಏನಾದರೂ ಮೈದಾನ ನೀವು ಯೂಸ್ ಮಾಡ್ತೀರಂದ್ರೆ 200 ಗ್ರಾಮ್ ಡಾಲ್ಡಾನ ಹಾಕಿ ಪ್ರತಿ ಬಾರಿ ಒಂದು 7ರಿಂದ 8 ಸಲ ಈ ಥರ ನೀವು ಒತ್ಕೋಬೇಕಾಗತ್ತೆ. ಆರಾಮಾಗಿ ಮನೇಲಿ ಮಾಡ್ಬೋದು. ಸೊ ಡಾಲ್ಡಾನ ಹೆಂಗೆ ಮಿಕ್ಸ್ ಮಾಡ್ತಾರೆ ಅಂತ ನಾನು ಮುಂಚೆನೇ ತೋರಿಸಿದ್ದೇನೆ. ಸೊ ಅದಾದಮೇಲೆ ನೆಕ್ಸ್ಟ್ ಈ ಥರ ನೀಟಾಗಿ ಫೋಲ್ಡ್ನ ಮಾಡ್ಕೋತಾರೆ ಅವರು. ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ತಾರೆ. ಫೋಲ್ಡ್ ಮಾಡಿ ನೋಡೋರು ಎಷ್ಟು ಬೆಡ್ಶೀಟ್ ಇದೆ. ಹಾಂ ಬೆಡ್ಶೀಟ್ ಇದೆ ಗುರು. ಕಷ್ಟ ಇದೆ ಗುರು ಇದು ಮಾತ್ರ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಆದರೂ ಕಷ್ಟಪಟ್ಟು ಮಾಡ್ತಾರೆ ಗುರು ಇವರು. 4 kg ಮೈದಾನ ಕಲಸಿ ಅದನ್ನು ಫೋಲ್ಡೆಡ್ ಮಾಡಿ 4ರಿಂದ 5 ಟೈಮು. ಏನು ಅಂದರೆ ಈ ಥರ ದೊಡ್ಡ ಬೆಡ್ಶೀಟ್ ಬರುತ್ತಲ್ಲ ಗುರು, ಆ ಸೈಜಲ್ಲಿ ಇರುತ್ತೆ ಅದು. ಆ್ಯಕ್ಚುಲಿ ನೋಡಬೇಕು ಅಂದರೆ ನೋಡಿ ಈ ಥರ ಹೊಡೆದು ಅದನ್ನು ಫೈನಲಿ ತೊಗೊಂಡ್ಬರ್ತಾರೆ. ಅದಾಗಿ ತೊಗೊಂಡ್ಬರ್ತಾರೆ. ಮಧ್ಯದಲ್ಲಿ ಈ ಥರ ಇದನ್ನು ಚೆಲ್ತಾರೆ. ನಾನೇ ಈ ಥರ ವಿಡಿಯೋ ಮಾಡಿ ಮಾಸ್ಟರ್ ಆಗ್ಬಿಡ್ತೀನಿ. ಬಂದ್ ಮೇರಾ ನೋಡಿ ನಮಗೋಸ್ಕರ ಪ್ರೀತಿಯಿಂದ ಬನ್ನ ಕೊಟ್ಟಿದ್ದಾರೆ ಇವರು. ಥ್ಯಾಂಕ್ ಯು ಸೋ ಮಚ್. ಗುರು ಈ ಬನ್ನ ಮಾಡೋದು ಇಲ್ಲಿ ನಡೀತಾ ಇದ್ದಲ್ಲಿ ನೋಡ್ತಾ ಇದ್ದಾರಲ್ಲ, ಇದರಿಂದ ಮಾಡ್ತಾ ಇರೋದು. ಸೊ ನನಗೆ ಒಂದು ಬನ್ನ ತಿನ್ನೋದೇ ಕೊಟ್ಟರು, ಖುಷಿ ಆಯಿತು. ಸೇಮ್ ಇದೇ ಥರ ಬನ್ ಹೆಂಗಾಗತ್ತೆ ಅಂತ ತೋರಿಸ್ತೀನಿ. ಮಾಡ್ತಾ ಇದ್ದಾರೆ ಗುರು. ಈ ಥರ ಮಾಡಿ ಈ ಥರ ಇಟ್ಬಿಡ್ತಾರೆ ಗುರು ಪೂರ್ತಿ ಪ್ಯಾಕೇಜ್. ಗುರು ಮಸಾಲೆ ಮಾಡೋದಕ್ಕೆ ಐಟಮ್ ನೋಡಿ ಇಲ್ಲಿ ಹಾಕಿ ಇದು ಮಾಡ್ತಾ ಇದ್ದಾರೆ. ಮಸಾಲೆ ಗುರು ಇದು ಎಗ್ ಪಪ್ಸ್ ಹಾಗೆ ಮಸಾಲೆ ಹಾಕ್ತಾ ಇದ್ದಾರೆ. ಸೊ ಕ್ಯಾಪ್ಸಿಕಮು, ಈರುಳ್ಳಿ, ಟೊಮೊಟೊ, ಅರಿಶಿನ, ಜೀರಿಗೆ. ನೀವು ಮನೆಯಲ್ಲೇ ಚಿಕ್ಕದಾಗಿ ಮಾಡ್ಬೋದು. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ಇದು ವೆಂಕಟೇಶ್ ಸರ್ ಅಂತ ಅಯ್ಯಂಗಾರ್ ಬೇಕ್ರೆ. ನೀವು ಈ ಕಡೆಯಲ್ಲೇ ಬಂದರೆ ಇಲ್ಲಿ ಇವರೇ ಓನರು, ಜೊತೆಗೆ ಮಾಸ್ಟರು ಕೂಡ. ನೋಡಿ ಎಷ್ಟು ಪಟ ಅಂತ ಮಾಡ್ತಾರೆ, ಎಕ್ಸಾಕ್ಟಾಗಿ ಮಾಡ್ತಾರೆ. ನೋಡ್ಕೊಂಡ್ರೆ ಮಾಸ್ಟರ್ ಅನ್ಸುತ್ತೆ. ತುಂಬ ಫ್ರೆಂಡ್ಲಿಯಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಸುಮಾರು 2.5 ತಾಸು ಬಿಟ್ಟಿದ್ದು ಪಪ್ಸ್ ಮಾಡೋದಕ್ಕೆ. ಈಗ ಕಟ್ಟಿಂಗ್ ಆಗುತ್ತೆ. ಯಾವ ಥರ ಎಗ್ ಪಪ್ಸ್ನ ಮಾಡ್ತಾರೆ ನೋಡಿ. ಸುಮಾರು ಒಂದು 8ರಿಂದ 10 ಸತಿ ರೋಲ್ ಮಾಡಿದ್ದೀರಲ್ಲ ಸರ್. 8ರಿಂದ 10 ಸತಿ ರೋಲ್ ಆಗಿದೆ ಗುರು ಎಗ್ ಪಪ್ಸ್ಗೆ.
ವೆಜ್ ಪಬ್ಸ್ ಏನಾದರೂ ಮಾಡಿ ಅದು ಎಗ್ ಹಾಕೋರು ಎಗ್ ಪಬ್ಸು, ವೆಜ್ ಹಾಕೋರು ವೆಜ್ ಪಬ್ಸು ಅಲ್ಲ ಸರ್, ಬಟ್ ಸೇಮ್ ಮೆಥಡು. ತುಂಬಾ ಹಾರ್ಡ್ ಇರ್ತಲ್ಲ ಸರ್ ಇದು. ನೋಡಿ ಸರ್ ಎಷ್ಟು ಕಷ್ಟ ಇದ್ರೆ ಏನು ಮಾಡ್ತಾ ಇದ್ದಾರೆ ಅಂತ. ಲೇಯರ್ ಆ ಪದರ ಬರೋ ಒಂದು ಸೀಕ್ರೆಟ್ ಅದೆಲ್ಲ ಸರ್. ಲೇಯರ್ ನೀವು ಎಷ್ಟು ಸರಿ ರೌಂಡೆಡ್ ಮಾಡಿ ಫೋಲ್ಡ್ ಮಾಡಿ ಮಾಡ್ತಿರ್ತೀರೋ ಅಷ್ಟು ನಿಮಗೆ ಲೇಯರು ಕ್ರಿಪ್ಸಿ. ಸರ್ ಈ ಕ್ರಿಪ್ಸಿ ಹೇಗೆ ಬರುತ್ತೆ, ಅದು ಹೇಗೆ, ಅದಕ್ಕೇನಾದರೂ ಹಾಕ್ಬೇಕಾ? ಇಷ್ಟ ಡಾಲ್ಡಾ ಬಿಟ್ಟರೆ ಅದು ಕ್ರಿಪ್ಸಿ ಹಾಂ, ಬಟ್ ಅದು ಡಾಲ್ಡಾ ಮಿಶ್ರಣ ಈ ಥರ ನೈಸಾಗಿ ಬ್ಲೆಂಡ್ ಆಗಬೇಕು. ಹೆವಿ ಲೇಯರ್ ಎಷ್ಟು ನಾವು ಈ ಥರ ಉದ್ದ ಮಾಡಿ ಲೇಯರ್ ಮಾಡ್ತೀವಿ ಅಷ್ಟು ಕ್ರಿಪ್ಸಿ ಬರ್ತಲ್ಲ ಸರ್. ಫುಲ್ಲು ತೆಳುವು ಮಾಡ್ತೀರ ಸರ್. ನೋಡಿ ನಮ್ಮ ಮಾಸ್ಟರು ಆ ಹುಡುಗನೂ ವಸತಿ ಮಾಡಿದ್ರು ಅವರು. ಅವ್ರು ನೀವು ಗುರುಗಳು ಅಂತ ಹೇಳಿದ್ರು ನಮ್ಮ ಸಾರಿ. ಹಾಂ, ಓ ಮೈ ಗಾಡ್. ಇದು ಒಂದೇ ಲೇಯರ್ಲಿ ಕಟ್ ಮಾಡ್ಕೊಂಡು ಹೋಗ್ಬಿಡೋದಲ್ಲ ಸರ್, ಅಷ್ಟೇ. ಫುಲ್ಲು ನೀಟಾಗಿ ತೆಳುವಾಗಿ ಗೊತ್ತಬೇಕು ಗುರು. ಆವಾಗಲೇ ಒಂಥರ ಕಂಬಳಿ ಥರ ತುಂಬ ದೊಡ್ಡದಾಗಿತ್ತು, ಅದನ್ನ ತುಂಬ ದೊಡ್ಡ ಲೇಯರ್ ಮಾಡ್ತಾಯಿದ್ದಾರೆ. ಲೇಯರ್ ಮಾಡಿ ಕ್ಲೀನ್ ಮಾಡ್ಕೋತಾರಂತೆ. ಮನೇಲಿ ನೀವು ಎಗ್ ಪಬ್ಸ್ ಮಾಡ್ಬೋದಾ ಅಂದರೆ ಮಾಡ್ಬೋದು, ಆದರೆ ಇಷ್ಟೆಲ್ಲ ಬೇಕು ಮಾಡಬೇಕಲ್ಲ ಸರ್ ಈ ಪ್ರೊಸೆಸ್ ಇದ್ದರೆ ಮಾತ್ರ ಎಗ್ ಪಬ್ಸ್ ಆಗೋದು. ನೀವು 1 kg ಮಾಡ್ತೀರೋ, ಅರ್ಧ kg ಮಾಡ್ತೀರೋ, ಅದು ಅವರು ಬಿಟ್ಟಿದ್ದು ಅಲ್ಲ ಸರ್. ಕಂಪ್ಲೀಟ್ ಈ ಥರ ಒತ್ತಬೇಕು ಅಲ್ಲ ಸರ್. ಮತ್ತೆ ರೂಲು ಈಗ ಪೂರ್ತಿ ಅಲ್ಲಿ ತನಕ ಲೆಂತ್ ಮಾಡಿಬಿಡ್ತಾರಲ್ಲ ಸರ್. ಲೈನ್ ಹೆವಿ ಸ್ಟ್ರೆಂತ್ ಬಿಟ್ಟು ಇದು ಮಾಡಬೇಕಲ್ಲ ಸರ್ ಗುರು. ಆ್ಯಕ್ಚುಲಿ ನೀವು ಎಗ್ ಪಬ್ಸ್ ತಿನ್ನೋದಷ್ಟು ಈಸಿ ಇರಲ್ಲ ಗುರು ಅಲ್ಲ. ನಾವೇನೋ 1-2 ನಿಮಿಷ ಟೇಸ್ಟಾಗಿದೆ ಅಂತ ತಿಂತೀವಿ, ಅದರ ಹಿಂದೆ ಇರುವಂಥ ಹಾರ್ಡ್ ವರ್ಕ್. ಈ ಮೈದಾ ಪೌಡ್ರ್ ಹಾಕ್ತಾನೆ ಇರ್ಬೇಕಲ್ಲ ಸರ್. ತಳ ಹಿಡಿಯುತ್ತೆ ಬಿಡೋ. ಕಂಪ್ಲೀಟ್ ರೋಲ್. ಎಷ್ಟು ಉದ್ದ ಇದೆ ಆ್ಯಕ್ಚುಲಿ ಸರ್? ಇದು ಏನು ಸೈಜ್ ಇದೆ? ಹಿಂಗೆ ಇದು 8 ಇದೆಯಾ ಗುರು? ಇದು 2.5 ಅಡಿ ಮತ್ತು 8 ಅಡಿ ಇದೆ ಗುರು. ಇದು ಇಷ್ಟು ಉದ್ದಕ್ಕೆ ದೊಡ್ಡದಾಗಿ ಒತ್ತಿದ್ದಾರೆ ಇದನ್ನು. ಇದು ಆ್ಯಕ್ಚುಲಿ ಚಪಾತಿ ಥರ ಇದೆ. ಇದನ್ನು 2.5 ಅಡಿಗೂ 8 ಅಡಿ ಹೈಟ್ ಇದೆ ಇದು ಆ್ಯಕ್ಚುಲಿ. ಆ್ಯಕ್ಚುಲಿ ಎಷ್ಟು ಸಣ್ಣ ಬರುತ್ತೋ ತಿನ್ನಿ ಬರುತ್ತೋ ಅಷ್ಟು ಒತ್ತಬೇಕು ಸರ್ ಮ್ಯಾಕ್ಸಿಮಮ್. ಅದೇ ನಮ್ಮ ಸರ್ ಸುಮಾರು ಒಂದು 20ರಿಂದ 30 ಸತಿ ರೋಲ್ ಮಾಡಿದ್ದಾರೆ. ಹಾಂ ಗುರು, ಅಂತೂ ಇಂತೂ ಫೈನಲ್ ಸ್ಟೇಜ್ಗೆ ಬಂದಾಯಿತು. ಇದು ನೋಡ್ತಾ ಇದ್ದೀರಲ್ಲ, ಇದು ಕಟ್ಟರು.
ಇದರಿಂದನೇ ಎಗ್ ಪಬ್ಸ್ನ ಲೇಯರ್ ಕಟ್ ಮಾಡ್ತಾರೆ. ಅಂದರೆ ಬಾಕ್ಸರ ಕಟ್ ಮಾಡಿ ಅದಕ್ಕೆ ಮಸಾಲಾನ ಹಾಕಿ ಎಗ್ಗನ್ನ ಹಾಕ್ತಾರೆ. ಬರ್ತಾರೆ ಮಾಸ್ಟ್ರು, ಸ್ವಲ್ಪ ಹೊರಡೋಗಿದ್ದಾರೆ, ಬಂದು ಯಾವ ಥರ ಕಟ್ ಮಾಡ್ತಾರೆ ಅಂತ ನೋಡಿ. ಇದು ಏನಾದರೂ ನಿಮಗೆ ಬೇಕು ಅಂದರೆ ಇದನ್ನು ಪಿನ್ ಮಾಡಿರ್ತೀನಿ, ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು. ಸಿಗುತ್ತೆ ಇದು ಫ್ಲಿಪ್ಕಾರ್ಟಲ್ಲೋ ಅಥವಾ ಬೇರೆ ಯಾವ್ದಾದ್ರು ಪ್ಲ್ಯಾಟ್ಫಾರ್ಮ್ ಸಿಕ್ಕುತ್ತೆ. ನಾನು ಪ್ರಾಡಕ್ಟ್ ಲೀಸ್ಟಲ್ಲಿ ಇದನ್ನು ಹಾಕಿರ್ತೀನಿ ಕಟ್ಟರ್ನ. ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ನೀವು ಎಗ್ ಪಬ್ಸ್ ಮಾಡ್ತೀನಿ ಕಟ್ ಮಾಡೋದಕ್ಕೆ. ಚಾಕಲ್ಲಿ ಕಟ್ ಮಾಡ್ಬೋದು, ಬಟ್ ನಿಮಗೆ ಸರಿ ಬರೋಲ್ಲ ಅದು ಕಟ್ಟಾದಾಗ ಇದಾಗುತ್ತೆ. ಕಟ್ಟರ್ ಈಗ ಮಾಸ್ಟರ್ ಕಟ್ನ ಮಾಡ್ತಾ ಇದ್ದಾರೆ ನೀಟಾಗಿ, ಆ್ಯಕ್ಚುಲಿ ಕಂಪ್ಲೀಟ್ಲಿ. ಕ್ಲೀನಾಗಿ ಕಟ್ ಮಾಡಬೇಕಲ್ಲ ಸರ್ ಅದು. ಅಂದರೆ ಇದು ಕಟ್ಟರು, ಇದನ್ನು ಯೂಸ್ ಮಾಡ್ಕೊಂಡು ಬೆಸ್ಟ್ ಅಲ್ಲ ಸರ್. ಬಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಬೇಗ ಪಟ ಅಂತ ಕಟ್ ಮಾಡ್ತಿರಲ್ಲ ಸರ್. ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಬಾಕ್ಸ್ ಟೈಪ್ ಅಲ್ಲ ಸರ್. ಹೊಡೆದಿದ್ದು ವೇಸ್ಟ್. ಒಂದು ವೆರ್ಟಿಕಲ್, ಒಂದು ಹಾರಿಜಾಂಟಲ್ನ ಕಟ್ ಮಾಡ್ತಾರೆ ಗುರು, ಒಂಥರ ಬಾಕ್ಸ್ ಟೈಪ್. ಈ ಥರ ನೀಟಾಗಿ ಕಟ್ ಮಾಡೋ ಪಪ್ಸ್ ಸೀಕ್ರೆಟ್. ಬಟ್ ಇದು ಸೀಕ್ರೆಟ್ ಅಲ್ಲ, ಕಲಸಿ ಫೋಲ್ಡ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ ಸರ್, ಲೇಯರ್ ಬರಬೇಕಂದ್ರೆ. ಅಟ್ ಅ ಟೈಮಲ್ಲಿ 1 2 3 4 5 6 7 8 9 10 11 12 13 14 15 16 17 18 80 ಪಬ್ಸ್ ಮಾಡ್ತಾರೆ. ಎಗ್ ಪಬ್ಸ್ 80 ಪಬ್ಸ್ ಮಾಡ್ತಾ ಇರೋದು. ಬಟ್ ಈ 80 ಪಬ್ಸ್ಗೆ ಎಷ್ಟು ಸತಿ ಅವರು ಫೋಲ್ಡ್ ಮಾಡಿದ್ದಾರೆ ಅಂತ ನೀವು ನೋಡಿರ್ತೀರ. ಸೊ ಆ್ಯಕ್ಚುಲಿ 80 ಪಬ್ಸ್ಗೆ 4 kg ಗುರು, 4 kg ಮೈದಾ ಹಿಟ್ಟು, ಡಾಲ್ಡಾ ಮಿಕ್ಸ್ ಮಾಡಿರೋದು. ಸೊ ಫೈನಲಿ ಮಾಸ್ಟರ್ ಎಲ್ಲ ಹೇಳ್ತಾರೆ ಕಂಪ್ಲೀಟಾಗಿ. ಮಸಾಲೆ ಹಾಕ್ತಿದ್ದಾರೆ, ಮಸಾಲೆ ಅಪ್ಲೈ ಮಾಡ್ತಾಯಿದ್ದಾರೆ. ಇದು ವೆಜ್ ಪಬ್ಸು, ಎಗ್ ಇದು ಎಗ್ ಪಬ್ಸು ಗುರು. ಎಗ್ ಪಬ್ಸ್ಗೆ ನಿಮಗೆ ಮಸಾಲ ಆನಿಯನ್ ಸರ್ ಏನೇನು ಹಾಕ್ಬೇಕಿದು? ಆನಿಯನ್, ಕ್ಯಾರೆಟು, ಟೊಮೊಟೊ. ಆನಿಯನ್, ಕ್ಯಾರೆಟ್, ಟೊಮೊಟೊ 3, ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, ಪ್ಲೇಸ್ ಬೇಕು ಅಂದರೆ ಖಾರದ ಪುಡಿ, ಚಿಲ್ಲಿ ಪೌಡರ್ ಇಷ್ಟು ಹಾಕೊಂಡ್ರೆ ನಿಮಗೆ ಮಸಾಲ ರೆಡಿ. ಇದರ ಮೇಲೆ ಎಗ್ನ ಕಟ್ ಮಾಡಿ ಅರ್ಧನ ಸರ್ ಫುಲ್ ಹಾಕ್ತೀರ, ಒಂದು ಫುಲ್ ಎಗ್ನ ಹಾಕ್ತಾರೆ. ಸೊ ಇದೇ ನೋಡಿ ನಿಮ್ಮ ಒಂದು ಎಗ್ ಪಬ್ಸ್. ಸರ್ ಇದು ಎಗ್ ಪಬ್ಸ್ಗೆ ಇದು ಡಾಲ್ಡಾ ಎಷ್ಟಾಗಿದೆ? ಡಾಲ್ಡಾ ಇದು 8 kgಗೆ ಎಷ್ಟು ಕೆಜಿ ಅಲ್ಲ, 2 kg. 2 kg ಇದು 2 kg ಬರುತ್ತೆ. ಇದರಲ್ಲಿ 2 kg ಬರುತ್ತೆ. 1 kg ಡಾಲ್ಡಾ. 2 kg 1 kg ಡಾಲ್ಡಾ ಬೇಕು. 2 kg ಇದಕ್ಕೆ 2 kg ಮೈದಾ ಹಿಟ್ಟಿಗೆ ನೀವು 1 kg ಡಾಲ್ಡಾ. 80 ಎಗ್ ಪಬ್ಸ್ ಅಲ್ಲ ಸರ್. ಸೊ ಎಷ್ಟು? 2 kg ಮೈದಾ. ಎಗ್ ಹಾಕೊಂಡು ಬರ್ತಾ ಇದ್ದಾರೆ. ಫುಲ್ ಎಗ್ ಗುರು. ಇದು ಒಂದು ಪೂರ್ತಿ ಎಗ್ನ ಹಾಕ್ತಾ ಇರೋದು ಎಗ್ ಪಬ್ಸ್ಗೆ. ಸೊ ಮಸಾಲೆ ಹಾಕಿ ಈ ಥರ ಕಟ್ ಮಾಡ್ತಾರೆ. ನೋಡ್ಕೊಬೇಡಿ, ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸ್ಕ್ವೇರ್ ಶೇಪ್ ಸರ್. ಮನೆಗಳಲ್ಲಿ ಓವನ್ ಇದ್ದರೆ ಆರಾಮಾಗಿ ಮಾಡ್ಬೋದು. ಓವನ್ ಇದ್ದರೆ ಮಾತ್ರ ಟ್ರೈ ಮಾಡಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬೇಡಿ ಅಲ್ಲ ಸರ್. ಓವನ್ ಇದ್ದರೆ ಈ ಎಗ್ ಪಬ್ಸ್ನ ನೀವು ಮನೆಯಲ್ಲಿ ಕೂಡ ಆರಾಮಾಗಿ ಮಾಡ್ಬೋದು. 2 kg ಮೈದಾಕ್ಕೆ 1 kg ಡಾಲ್ಡಾ ಹಾಕಿ ನೀಟಾಗಿ ಡಫ್ ಮಾಡಬೇಕು. ಓಕೆ, ಇದು ವೆಜ್ಜು. ಹಾಂ ಸರ್, ವೆಜ್ಜು ಒಂದು ಸರ್ ವೆಜ್ ಆಗ್ತಾಯಿದೆ. ಸರ್ ವೆಜ್ಜಿಗೆ ಸೇಮು, ಬಟ್ ಬೀನ್ಸು ಮತ್ತು ಕ್ಯಾಬೇಜು ಮೂರು ಮಿಕ್ಸ್ ಮಾಡಿ, ಮತ್ತು ಬಟಾಣಿ ಮಿಕ್ಸ್ ಮಾಡಿಬಿಟ್ಟು ಬಟಾಣಿ ಕೂಡ ಹಾಕಬೇಕು. रेडी हो गया? नहीं टाइम हो गया, 1 बज गया. ये तो आइल स्लो करे. ಸರ್ ಏನದು? ಆಯಿಲಾ? ವಾಟ್ರ್ ಹಾಕ್ಬೇಕು.
ಓ ಅದು ಇದು ಮಾಡೋದಕ್ಕೆ ಒಂಥರ ವಾಟರ್ನ ಸ್ಪ್ರೇ ಮಾಡಿದ್ದಾರೆ ವಾಟರ್ ಹಾಕಿ. ಓ ತುಂಬ ಸ್ಪೀಡ್ ಮಾಡ್ತಾರೆ ಅದಕ್ಕೋಸ್ಕರ ಸರ್. ಅದೇ ಈ ಥರ ಅಷ್ಟೇ ಸಿಂಪಲ್ ಅಲ್ಲ ಸರ್, ಬಟ್ ಆದರೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನೋಡೋಕ್ಕೆ ಸಿಂಪಲ್ ಅಷ್ಟೇ. ನೋಡೋದಕ್ಕೆ ಬರ್ತದೆ. ಓ ಈ ಥರ ಕಟ್ಟಾಗ್ಬಿಡ್ದಾಗ್ರು ಅದೇ ಪ್ರಾಬ್ಲಮ್. ಅದೇ ಕೇಳಿದ್ದು ನೀವು ಆ ಥರ ನೈಫ್ನ ಯೂಸ್ ಮಾಡೋದು ನೀಟಾಗೋದು. ಅದೇನು ಎಂತಾರೆ ಸರ್ ಇದು ಊಟ ಮಾಡ್ತಾರೆ ತಟ್ಟೆ, ಅದರಲ್ಲಿ ಇಟ್ಟು ಮಾಡ್ಬೋದಲ್ಲ ಸರ್? ಮಾಡ್ಬೋದು, ಅದರಲ್ಲಿ ಇಟ್ಟು ಮಾಡಿ ಆಲ್ರೆಡಿ ಬೇಕಿಂಗ್ ಆದಮೇಲೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ಸಾರ್ಗೆ ತುಂಬ ದೊಡ್ಡ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಕಡೆ ಅಲ್ಲ ಸರ್. ನಿಮಗೆ ನಮ್ಮ पूरा ಮಿಲ್ಕಿ ಮಿಸ್ಟ್ ಯೂಸ್ ಮಾಡೋದು ಎಲ್ಲ ಮಿಲ್ಕಿ ಮಿಸ್ಟ್ ಪನ್ನೀರ್ ಯೂಸ್ ಮಾಡೋವಂಥದ್ದು. ಸೊ ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನು ಮಿಕ್ಸೆಡು ಜೊತೆಗೆ ಪನ್ನೀರ್ ಇದೆ. ವೆಜ್ಜಿಗೆ ಮಾತ್ರ ಒಂದು 5-6 ಥರದ ವೆಜಿಟೇಬಲ್ಸು ಮಿಕ್ಸ್ ಇರುತ್ತೆ. ಸೊ ನೀವು ಮಾಡ್ತೀನಿ ಅಂದರೆ ಈ ಥರ ಮಾಡ್ಬೋದು. ಈಗ ನೀರು ಸ್ಪ್ರೇ ಆಗುತ್ತೆ. लास्ट में 7 अंडा रखो. ರೆಡಿ ಆಗ್ತದೆ ಕಾಬ್ಸು. ಸರ್ ಇದು ಅಷ್ಟೇ 160. ಇಲ್ಲ, ಇದು 180 ಟೆಂಪ್ರೇಚರ್. 185 185 35 ಮಿನಿಟ್ಸ್. 35 40. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಥ್ಯಾಂಕ್ ಯು. ಸೊ ನಮ್ಮ ಸರ್ ವೆಂಕಟೇಶ್ ಸರ್ ಅಂತ ತಮ್ಮ ಮಕ್ಕಳು ಈ ಒಂದು ಏರಿಯಾದ ಇದನ್ನು ಪಿನ್ ಮಾಡಿರ್ತೀನಿ. ಹೆಂಗಾರಿಗೆ ಬೇಕ್ರಿ ಬಂದರೆ ಇಲ್ಲಿ ಟೇಸ್ಟ್ ಮಾಡಿ ಬೆಸ್ಟ್ ಕ್ವಾಲಿಟಿ ಏನಂತಾರೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡೋಬ್ರು ಏನು ಸಾಕತ್ತಾಗೈತೆ ಆ್ಯಕ್ಚುಲಿ.